ದೇವರ ಗಂಧ ಪ್ರಸಾದವನ್ನು ತಗೊಂಡು ಇಂತಿಷ್ಟು ಹರಕೆಗಳನ್ನು ಇಲ್ಲಿ ಒಪ್ಪಿಸಿ ಅಸ್ತಮ ರೋಗವನ್ನು ಕೊಂಡು ಹೋದಂತಹ ಎಷ್ಟೋ ಸಂಸಾರಗಳುಂಟು. ಈ ಅಭಿಷೇಕಕ್ಕೆ ಉಪಯೋಗ ಆಗುವ ಹಾಗೆ ದೇವಸ್ಥಾನದ ಒಳಗಡೆನೆ ಪ್ರಕೃತಿದತ್ತವಾದಂತಹ ಒಂದು ಬಾವಿ, ಬಂಡೆಕಲ್ಲು ಒಡೆದು ಒಂದು ಬಾವಿ ನಿರ್ಮಾಣ ಆಗಿದ್ದು. ಬಹಳ ಹಳೆಯದ್ದು, ಒಂದು 800 ವರ್ಷದ ಮೇಲಿನ ಇತಿಹಾಸ ನಮಗೆ ಗೊತ್ತಿರುವ ಪ್ರಕಾರ ಇದೆ, ಅದಕ್ಕಿಂತಲೂ ಜಾಸ್ತಿ ಇದೆ. ಕೆಲವು ಶಾಸನಗಳನ್ನು ಓದಿದಾಗ ವೀರಪ್ರತಾಪನ ಕಾಲದಲ್ಲಿರುವಂತಹ, ಅವನ ಆಡಳಿತದಲ್ಲಿರುವಂತಹ ಕ್ಷೇತ್ರ ಅಂತ ಕೆಲವು ಶಾಸನಗಳಲ್ಲಿ ಇರುವುದರಿಂದ ಅವನ ಆಡಳಿತ ಸುಧಾರಣ ಒಂದು 800-900 ವರ್ಷದ ಸಮಯ ಆದ್ದರಿಂದ ಅಷ್ಟು ಹಿನ್ನೆಲೆ ನಾವು ಈಗ ಈ ಶಾಸನದ ಮೂಲಕವಾಗಿ ಗೊತ್ತಾಗ್ಬೋದು. ಅದಕ್ಕಿಂತಲೂ ಹೆಚ್ಚಿನ ಒಂದು ಇತಿಹಾಸ ಈ ಕ್ಷೇತ್ರಕ್ಕಿದೆ. ಮಂಗಳೂರು ತಾಲೂಕಿನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬದಿಯಲ್ಲಿ ಬರುವಂತಹ ಅದ್ಯಪಾಡಿ ಅಂತ ಗ್ರಾಮ ಉಂಟು. ಅದರಲ್ಲಿ ಬರುವಂತಹ ಆ ಗ್ರಾಮದ ಆರಾಧ್ಯ ದೇವರು ಆದಿನಾಥೇಶ್ವರ. ಅದ್ಯಪಾಡಿ, ಕೊಳಂಬೆ ಹಾಗೂ ಕಂದಾವರ ಈ 3 ಗ್ರಾಮಕ್ಕೆ ಮಾಗಣ ದೇವರಾಗಿ ಈ ಶ್ರೀ ಆದಿನಾಥೇಶ್ವರ ಇದ್ದಾನೆ. ಈ ಆದಿನಾಥೇಶ್ವರನ ಕ್ಷೇತ್ರದಲ್ಲಿ ಕಳೆದ 1-1.5 ವರ್ಷಕ್ಕಿಂತ ಮುಂಚಿಂದ ಇಲ್ಲಿ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳು ನಡೀತಾ ಇತ್ತು. ಅದು ಸಂಪೂರ್ಣ ಆಗಿ ಈಗ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಇಲ್ಲಿ ನಡೀತಾ ಉಂಟು. ಅದ್ಯಪಾಡಿ ಆದಿನಾಥೇಶ್ವರ ಕ್ಷೇತ್ರ ಉಬ್ಬಸಕ್ಕೆ ಬಹಳ ಪ್ರಸಿದ್ಧಿ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಅಸ್ತಮ ರೋಗ ಪೀಡಿತರು ಇಲ್ಲಿಗೆ ಬಂದು ದೇವರ ಗಂಧ ಪ್ರಸಾದವನ್ನು ತಗೊಂಡು ಇಂತಿಷ್ಟು ಹರಕೆಗಳನ್ನು ಇಲ್ಲಿ ಒಪ್ಪಿಸಿ ಅಸ್ತಮ ರೋಗವನ್ನು ಕೊಂಡು ಹೋದಂತಹ ಎಷ್ಟೋ ಸಂಸಾರಗಳುಂಟು. ಇತಿಹಾಸದಿಂದಲೂ ಕೂಡ ಅಸ್ತಮ ರೋಗಕ್ಕೆ ಇಲ್ಲಿನ ದೇವರ ಗಂಧ ಪ್ರಸಾದ ಬಹಳ ವಿಶೇಷ. ಬೂದಿ ಕುಂಬಳಕಾಯಿ ಹಾಗೂ ಹುರಿ ಹಗ್ಗ ಅಂತ, ತೆಪ್ಪುದ ಬಲ್ಲು ಅಂತ ತುಳುವಲ್ಲಿ ಹೇಳ್ತೀವಿ, ಮತ್ತು ಕಾಳು ಮೆಣಸು, ಬೆಳ್ಳಿ ಸರಿಗೆ, ಗಂಧದ ಕೊರಡು, 101 ರೂಪಾಯಿ ಕಾಣಿಕೆ, ಇಷ್ಟು ಹರಕೆಗಳನ್ನು ಇಲ್ಲಿ ಒಪ್ಪಿಸಿ ದೇವರಿಗೆ ಇಟ್ಟಂತಹ ಗಂಧವನ್ನು ಶುದ್ಧಾಚಾರದಲ್ಲಿ ಮನೆಯಲ್ಲಿ ನಾವು ಒಂದು 12 ದಿನ ಸ್ವೀಕಾರ ಮಾಡಿದರೆ ಅಂಥವರಿಗೆ ಮತ್ತು ಅವರ ಇಡೀ ಜನ್ಮದಲ್ಲಿ ಅಸ್ತಮ ರೋಗ ಅನ್ನುವಂಥದ್ದು ಬರುವುದಿಲ್ಲ. ಅಂತಹ ಒಂದು ದೊಡ್ಡ ರೋಗ ನಿವಾರಕ ಸನ್ನಿಧಾನ ಇರುವಂಥದ್ದು ಇಲ್ಲಿ ಆದಿನಾಥೇಶ್ವರಂತು. ಈಶ್ವರ ದೇವರು ಅಂತ ಹೇಳಿದರೆ ಹಾಗೆ ಆರೋಗ್ಯ ದಾತೃ, ರೋಗ ಪರಿಹಾರಕ ಪೂರಕವಾಗಿ ಆರೋಗ್ಯವನ್ನು ಕೊಡುವಂತಹ ಈಶ್ವರ ದೇವರ ಸನ್ನಿಧಾನ ಇಲ್ಲಿ ಆದಿನಾಥೇಶ್ವರ ಅನ್ನುವಂತಹ ಮಹಾಲಿಂಗೇಶ್ವರ, ಸೋಮನಾಥೇಶ್ವರ, ಹೀಗೆ ಬೇರೆ ಬೇರೆ ಈಶ್ವರ ದೇವರಿಗೆ ಹೆಸರುಂಟು. ಅದ್ಯಪಾಡಿಯಲ್ಲಿ ಆದಿನಾಥೇಶ್ವರ ಅನ್ನುವಂಥ ಹೆಸರಿನಿಂದಾಗಿ ಈಶ್ವರ ದೇವರ ಸ್ವಯಂಭೂಲಿಂಗ, ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಉದ್ಭವ ಮೂರ್ತಿಯಲ್ಲಿ ತಾನು ಇದ್ದುಕೊಂಡು ಭಕ್ತರಿಗೆ ಅನುಗ್ರಹಿಸ್ತಿದ್ದಾನೆ ಈಶ್ವರನು. ಇಲ್ಲಿಯ ಆದಿ ಉತ್ತರ ಭಾಗದಲ್ಲಿ ಗುಡ್ಡದ ಮೇಲೆ ಉಂಟು. ಈ ಕ್ಷೇತ್ರದ ಮೂಲ ಸ್ಥಾನ ಅದು. ಮುಂಚೆ ಅಲ್ಲಿ ದೇವರಿಗೆ ಪೂಜೆ ನಡೀತಾ ಇತ್ತು. ಕಾಲಕ್ರಮೇಣ ಅರ್ಚಕರ ಪ್ರಾರ್ಥನೆಗೆ ದೇವರು ಕೆಳಗೆ ಬಂದು ಮೂಲ ಸ್ಥಾನದಿಂದ ಈ ಜಾಗಕ್ಕೆ ಉದ್ಭವ ರೂಪದಲ್ಲಿ ಬಂದು ನೆಲೆಯಾಗಿದ್ದಾನೆ ಆದಿನಾಥೇಶ್ವರ. ಲಿಂಗ ರೂಪದಲ್ಲಿ ಬಂದು ನೆಲೆಯಾಗಿ ಭಕ್ತರಿಗೆ ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಒಂದು ಆದಿನಾಥೇಶ್ವರನ ಕ್ಷೇತ್ರ ಸಂಪೂರ್ಣ ಜೀರ್ಣೋದ್ಧಾರ ಆಗಿ ಈಗ ಬ್ರಹ್ಮಕಲಶೋತ್ಸವ ಹಾಗೂ ಕೆಲವೇ ದಿನಗಳಲ್ಲಿ ಬ್ರಹ್ಮರಥೋತ್ಸವ ಇತ್ಯಾದಿಗಳೆಲ್ಲ ಇಲ್ಲಿ ನಡೀತಾ ಉಂಟು. ಅಂತಹ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರ ಶ್ರೀ ಆದಿನಾಥೇಶ್ವರನ ಕ್ಷೇತ್ರ. ಅಭಿಷೇಕ ಸೇವೆ ಈಶ್ವರ ದೇವರಿಗೆ ಬಹಳ ಶ್ರೇಷ್ಠವಾದಂಥದ್ದು. ದುರ್ಗೆಗೆ ಅರ್ಚನೆ, ಕುಂಕುಮಾರ್ಚನೆ ಅಂತ ಹೇಳ್ತೀವಿ, ಅದು ಬಹಳ ಶ್ರೇಷ್ಠ. ಈ ಅಭಿಷೇಕಕ್ಕೆ ಉಪಯೋಗ ಆಗುವ ಹಾಗೆ ದೇವಸ್ಥಾನದ ಒಳಗಡೆನೆ ಪ್ರಕೃತಿದತ್ತವಾದಂತಹ ಒಂದು ಬಾವಿ, ಬಂಡೆಕಲ್ಲು ಒಡೆದು ಒಂದು ಬಾವಿ ನಿರ್ಮಾಣ ಆಗಿದ್ದು, ಯಾವ ಹಗ್ಗದ ಸಹಾಯ ಇಲ್ಲದೆ ಕೇವಲ ಕೈಯಲ್ಲಿಯೇ ಕೊಡಪಾನದಿಂದ ನೀರು ತೆಗಿಲಿಕ್ಕೆ ಅನುಕೂಲವಾಗುವಂತಹ ಒಂದು ಒಳ್ಳೆಯ ಬಾವಿ. ಒಂದು 25-30 ಕೊಡಪಾನದಷ್ಟು ಪ್ರತಿನಿತ್ಯವೂ ನಾವು ದೇವರಿಗೆ ಅಭಿಷೇಕ ಮಾಡಿದರೂ ಕೂಡ ನೀರಿನ ಮಟ್ಟ ಕೆಳಗೆ ಹೋಗದೆ ನಮಗೆ ಅನುಕೂಲವಾಗಿ ಬೇಕಾದಷ್ಟು ನೀರು ಸಿಗುವಂತಹ ಒಂದು ಸ್ಥಳ. ಅದರಿಂದ ಆ ಪ್ರಕೃತಿದತ್ತವಾದಂತಹ ಬಾವಿಯೂ ಕೂಡ, ಆ ತೀರ್ಥದ ಸನ್ನಿಧಾನವೂ ಕೂಡ ಈ ಕ್ಷೇತ್ರದ ಒಂದು ವಿಶೇಷತೆ ಆಗಿದೆ.
ಈ ಸಲದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಮುಂಡಿತ್ತಾಯ ದೈವಕ್ಕೆ ನೇಮೋತ್ಸವ. ಈ ಕೊಳಂಬೆ, ಅದ್ದೆಪ್ಪಾಡಿ ಮತ್ತೆ ಕಂದಾವರ ಗ್ರಾಮಕ್ಕೆ 3 ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೈವ ಅಂತ ಹೇಳಿದ್ರೆ ಅದು ಜುಮಾದಿ, ಧೂಮಾವತಿ ಸಪರಿವಾರ ದೈವಗಳು. ಆ ದೈವಗಳಿಗೆ ವರ್ಷಂಪ್ರತಿಯೂ ಜಾತ್ರಾ ಮಹೋತ್ಸವದ ಕೊನೆಯ ದಿವಸದಲ್ಲಿ ಗೋಪುರ ತಟ್ಟು ನೇಮೋತ್ಸವ ನಡೀತಾ ಉಂಟು. ದೇವರ ಭೇಟಿಯಲ್ಲೇ ನಡೀತಾ ಉಂಟು. ಆದರೆ ದೇವಸ್ಥಾನದ ಒಳಗಿರುವಂಥದ್ದು, ದೇವರ ಸನ್ನಿಧಾನದಲ್ಲಿರುವಂತಹ ದೈವ ಅಂತ ಹೇಳಿದ್ರೆ ಅದು ಮುಂಡಿತ್ತಾಯ. ಮುಂಡಿತ್ತಾಯನಿಗೆ ಬೇರೆ ಬೇರೆ ಹೆಸರುಗಳು ಉಂಟು. ವೈದ್ಯನಾಥ ಅನ್ನುವಂಥ ಹೆಸರು ಕೂಡ ಉಂಟು. ಈ ದೈವಕ್ಕೆ ಇತಿಹಾಸದಲ್ಲಿ ಎಲ್ಲೂ ಕೂಡ ಒಂದು ಸರು ಕೂಡ ಇಲ್ಲಿ ನೇಮ ಕೋಲಾದಿಗಳು ನಡ್ಕೊಂಡು ಬಂದಿರಲಿಲ್ಲ. ಆ ಪ್ರಶ್ನೆ ಚಿಂತನೆಯಲ್ಲಿ ಹಾಗೂ ದೈವದ ಒಂದು ಅಪ್ಪಣೆಯ ಪ್ರಕಾರವಾಗಿ ಈ ಸಲದ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮುಂಡಿತ್ತಾಯ ದೈವಕ್ಕೆ ನೇಮ ಆಗಬೇಕು ಅನ್ನೋ ವಿಚಾರದಿಂದಾಗಿ ಅದನ್ನೆಲ್ಲ ಊರಿನವರು ಸೇರಿಕೊಂಡು ಒಳಗಿರುವಂತಹ ಮುಂಡಿತ್ತಾಯ ದೇವರಿಗೆ ನೇಮೋತ್ಸವ ಈ ಸಲ ಬಹಳ ವಿಜೃಂಭಣೆಯನ್ನು ಮಾಡಿದ್ದಾರೆ. ಇಲ್ಲಿಯ ಫಲ್ಗುಣಿ ತಟದ ಸ್ವಲ್ಪ ದೂರದಲ್ಲಿ ಗುರುಪುರ ಅನ್ನುವಂತಹ ಊರು ಉಂಟು. ಅಲ್ಲಿ ಮುಂಡಿತ್ತಾಯ ದೈವದ ದೊಡ್ಡ ಒಂದು ಸ್ಥಾನ, ಕೊಡಿಮರ ಎಲ್ಲ ಇದ್ದು ದೊಡ್ಡ ಸ್ಥಾನ ಉಂಟು. ಇಲ್ಲಿಯ ಪ್ರಶ್ನೆ ಚಿಂತನೆಯಲ್ಲಿ ಅಲ್ಲಿಂದ ಬಂದಂತಹ ದೈವ ಮುಂಡಿತ್ತಾಯ ಅನ್ನುವಂತಹ ವಿಚಾರ. ಆ ನಾಥಪಂಥದವರು ಅಲ್ಲಿ ಸುತ್ತಮುತ್ತ ಎಲ್ಲ ಇದ್ದಾರೆ. ಗುರುಪುರದಲ್ಲಿ ಗುರುಪುರ ಮಠ ಅಂತೆಲ್ಲ ನಾಥಪಂಥದವರ ಉಪಸ್ಥಿತಿ. ಮುಂಚೆ ಆ ನಾಥಪಂಥದವರು ನದಿಯ ಮೂಲಕವಾಗಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ದೇವರ ಉಪಾಸನಾದಿಗಳನ್ನೆಲ್ಲ ಮಾಡ್ತಿದ್ರು. ಅವರ ಜೊತೆಗೆ ರಕ್ಷೆಗಾಗಿ ಈ ಮುಂಡಿತ್ತಾಯ ದೈವವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಇತಿಹಾಸ ನಮಗೆ ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಾವು ಇಟ್ಟಂತಹ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿದು ಬಂದಿದೆ. ಆ ಸ್ಥಳದಿಂದ ಮುಂಡಿತ್ತಾಯ ದೈವ ಇಲ್ಲಿಗೆ ಬಂದು ನೆಲೆಯಾಗಿದ್ದಾನೆ. ಅವನಿಗೆ ಈ ಸಲ ನೇಮ ನಡಿಬೇಕು ಅನ್ನೋ ಉದ್ದೇಶದಿಂದ ಗ್ರಾಮಸ್ಥರೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಕೋಲ ಬಲಿ ಸೇವೆ ನೇಮೋತ್ಸವವನ್ನು ಮಾಡಿದ್ದಾರೆ.